ಇವತ್ತು ಹಿಜಡ ಈಶ್ವರ್ ಖಂಡ್ರೆ ನಮ್ ಹುಲಿ ಅಂತ ಕಾರ್ಯಕರ್ತರು, ನಮ್ ಹುಲಿ ಅಂತ ನಮ್ದು ನಾಯಕರು. ಇವತ್ತ ಅವ್ರ ಸಿಂಹ ಗರ್ಜನೆ ನೋಡಿದಿ, ಅವ್ರ ಶಕ್ತಿ ನೋಡಿದಿ. ದಮ್ಮಿದ್ದವ್ರು ಬಂದಿನಿ ನಮ್ ಸರಿ ಪ್ರಶ್ನೆಗೆ ನಮ್ಗೆ ಉತ್ತರ ಕೊಡ್ಬೇಕಾಗಿತ್ತು. ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೆಯಲ್ಲ, ಬರ್ಬೇಕಾಗಿತ್ತು. ಇದು ನಮ್ಮ ಕಾರ್ಯಕರ್ತರನ್ನ ಪೊಲೀಸರಿಗೆ ದೌರ್ಜನ್ಯ ಮಾಡಿಸ್ತೆ, ಲಾಠಿ ಚಾರ್ಜ್ ಮಾಡಿಸ್ತೆ, ಶರ್ಟ್ ಹರಿಸ್ತೆ, ಕುತ್ತಿಗೆ ಹಿಡಿಸ್ತೆ. ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ. ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ, ನಿನ್ ಪೊಲೀಸರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ನೀನ್ ಕುಂಡಾಗ ತಂದಿದ್ರ ಇವತ್ತು ನಾವೇನ್ ಪ್ರಶ್ನೆ ಕೇಳಿದ್ದೇವೆ ಮೊನ್ನೆ ದಿನ ಮಾಡಿದಿರಲಿ. ದೇವಸ್ಥಾನ, ಪವಿತ್ರ ದೇವಸ್ಥಾನದಾಗ ನಿನ್ನ ಅಂತ ಶಿವನ ವಿರೋಧಿ ಅಲ್ಲಿ ಜಾಗ ಕೊಡಲ್ಲ. ದೇವ್ರ ಜಾಗ ಕೊಡಲ್ಲ ನಿನಗ ಸತ್ತರು ಬಿ ನೀ ಮೋಕ್ಷ ಸಿಗಲ್ದು. ಅಂತ ಪಾಪದ ಕೆಲಸ ಇವತ್ತು ಮಾಡಿದಿ. ನಾವೆಲ್ಲರೂ ಶಿವನ್ ದರ್ಶನ ತಗೊಳಕ್ ಬಂದಿದ್ದೆವು. 2 ದಿನ ಆಯ್ತು. ಶಿವನ್ ದರ್ಶನ ತಗೋಬೇಕು, ಶಿವನ ಆಶೀರ್ವಾದ ತಗೋಬೇಕು. ಜಿಲ್ಲಾದ್ಯಂತ ಸುಖ ಸಮೃದ್ಧಿಗೆ ಆಶೀರ್ವಾದ ಕೇಳಬೇಕು. ಮೋದಿ ಅವರು ದೇಶಕ್ಕೊಂದು ನೇತೃತ್ವ ಕೊಟ್ಟಾರ. ಅವರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಇನ್ನಷ್ಟು ಗಂಭೀರವಾಗಿ ನೇತೃತ್ವ ಸಿಗಲಿ ಅಂತ ನಾವು ಆಶೀರ್ವಾದ ಬಿಡ್ಕೊಂಡು ಬಂದಿದ್ದೇವೆ. ನಿನ್ನಂತ ಹಿಸ್ಡನ್ ಕಾರ್ಯಕ್ರಮಕ್ಕೆ ನಾವು ವಿರೋಧಿಸ್ಲಿಕ್ಕೆ ಬಂದಿಲ್ಲ. ನಿನ್ನ ಮೂಗು ಹಾಗೆ ಕಟ್ಟಾಗೋಗ್ಯದ. ಇವತ್ತಿನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಹೇಳಿದರು, ಇದು ಶಂಕುಸ್ಥಾಪನೆ ಕಾರ್ಯಕ್ರಮ ಇಲ್ಲ ಅಂತ ಏನು ಪತ್ರಿಕೆ ಪ್ರಕರಣ ಹುಡ್ಸ್ಯಾರ. ಆಗುತ್ತೆ ಏನಂದಿದಲ್ಲ, ಶಂಕುಸ್ಥಾಪನೆ ಕಾರ್ಯಕ್ರಮ ನನ್ನ ಮಗ ತಂದು ಮಾಡ್ಯಾನಂತ. ಆಗುತ್ತೆ ಮೂಗು ಕೊಯ್ದೋಗ್ಯದ. ಈ ಮೂಗು ಕೊಯ್ದೋಗಿ ಮನುಷ್ಯ ನಂದೆರಡು ಸೊಳ್ಳೆ ಅಂದರ ಇದಕ್ಕೆ ಏನು ಕಿಮ್ಮತ್ ಸಿಗಲ್ಲ. ನಿನ್ನ ಗೌರವ ಹೊಂಟೋಯ್ತು, ನಿನ್ನ ಮಾನ ಮರ್ಯಾದೆ ಹೊಂಟೋಯ್ತು. ಇವತ್ತು ಶಿವಭಕ್ತರು ಬರುವಂತ ಶಿವರಾತ್ರಿ ತನಕ ನಿನ್ನ ಅವನತಿ ಚಾಲು ಆಗ್ಯದ. ಇನ್ನು ಮುಂದೆ ನಿನ್ಗೆ ಎಂದರೂ ಒಳ್ಳೇದಾಗಲ್ದು ಅನ್ನೋಂಥದ್ದು ನಮ್ಮ ಕಾರ್ಯಕರ್ತರು ಶಾಪ ಹತ್ತದ. ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿಸಿಲಾಗಿ ನಿಂತಿ ಪೊಲೀಸರಿಂದ ನೀನು ಲಾಠಿ ಚಾರ್ಜ್ ಮಾಡ್ತಿದ್ದಿ, ಹೊಡ್ಸಿದಿ, ದಬ್ಬಾಳಿಕೆ ಮಾಡ್ತಿದ್ದಿ. ಇದು ಪಾಪನಾಶ ಲಿಂಗ ನಿಂದ ಅವನತಿಗೆ ಪ್ರಾರಂಭ ಆಗ್ಯದ ಅಂತ ತಿಳ್ಕೊಳ್ಳಿ ನೀವು. ಇವತ್ತು ಜಿಲ್ಲಾಧಿಕಾರಿಗಳೇ, ನೀವು ಕಾಂಗ್ರೆಸ್ ಕಾರ್ಯಕ್ರಮದ